ನಮಸ್ತೆ, ಲಕ್ಷ್ಮಿ ಫ್ಯಾಷನ್ಸ್ ಕನ್ನಡ ಬ್ಲಾಗ್. ನಾವೆಲ್ಲಿಗೆ ಹೊರಟಿದ್ವಿ ಅಂದರೆ 3 ದಿನ ಹಾಲಿಡೇ ಟ್ರಿಪ್ ಮಾಡ್ತಾಯಿದ್ವಿ. ನನ್ನ ಮಕ್ಕಳು ಟ್ರೈನಲ್ಲಿ ಹೋಗ್ಬೇಕಂತ ಭಾಳ ದಿನದಿಂದ ಕೇಳ್ತಾಯಿದ್ರು. ಈ ಸಲ ನಾವು ಟ್ರೈನಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳು ಮತ್ತು ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ 3 ಕುಟುಂಬ ಹೋಗ್ತಾ ಇದ್ದೀವಿ. ಸಣ್ಣ ಮಕ್ಕಳು ಇರೋದಕ್ಕೋಸ್ಕರ ಅರ್ಜೆಂಟ್ ಮಾಡ್ಕೊಬಾರ್ದಂತ ಸ್ವಲ್ಪ ಬೇಗನೆ ರೈಲ್ವೆ ಸ್ಟೇಷನಿಗೆ ಬಂದಿದ್ವಿ. ಹೊಸಪೇಟೆ ರೈಲ್ವೆ ಸ್ಟೇಷನ್ ಇದು. ರೈಲಿಗೋಸ್ಕರ ಕಾಯ್ತಾ ಇದ್ವಿ ನಾವು. ಹಾಗೆ ಮಕ್ಕಳೆಲ್ಲ ಒನ್ ಟೈಮು ರೈಲ್ ಅನುಭವ ಮಾಡಲಿ, ಬರೀ ಬಸ್ಸಿಗೆ ಹೋಗಿ ಬರ್ತಾಯಿದ್ವಿ. ರೈಲ್ವೆ ಸ್ಟೇಷನ್ನು ಹೇಗಿರುತ್ತೆ, ರೈಲ್ ಹೇಗಿರುತ್ತೆ ಅಂತ ಕೇಳ್ತಾ ಇರೋ ಕಾರಣಕ್ಕಾಗಿ ಇನ್ನೇನು ಹಾಲಿಡೇ ಟೈಮ್ ಮುಗಿಯೋಕ್ಕೆ ಬಂತಲ್ಲ, ಅದಕ್ಕಾಗಿ 3 ದಿನ ಬೆಂಗಳೂರಿಗೆ ಟ್ರಿಪ್ ಹಾಕಿದ್ವಿ. ನಮ್ಮ ಟ್ರೈನು 8:15 ಮೋಸ್ಟ್ಲಿ 8 ಗಂಟೆಗಿತ್ತು. ರೈಲ್ ಹತ್ತಿದ ಮೇಗಿರೋ ವಿಡಿಯೋ ಇದು. ರೈಲಿನಲ್ಲಿ ನನ್ನ ಮಕ್ಕಳು ಮಾಡಿದ್ದು ಗಲಾಟೆ ಅಂದರೆ ತುಂಬ ಇತ್ತು. ಯಾಕಂದರೆ ನಮಗೆ 2ನೇ ಬೋಗಿ ಮತ್ತು 5ನೇ ಬೋಗಿ ಸಿಕ್ಕಿದ್ದು. ಸೀಟ್ ಬುಕ್ ಮಾಡಿದ್ವಿ. ನಮ್ಮ ತಂಗಿ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಒಂತಾಗೆ ಇರ್ಬೇಕನ್ನೋದು ಅವ್ರ ಆಸೆ. ಆದರೆ ನಾವು ಸ್ವಲ್ಪ ದೂರ ಇದ್ದದ್ದಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಕೂತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿ ಅಂತೂ ಇಂತೂ ಬೆಂಗಳೂರು ಮುಟ್ಟಿದ್ವಿ. ಬೆಳಗ್ಗೆ 8:00 ನಮ್ಮ ಟ್ರೈನು ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ತಲುಪಿದ್ದು. ಅಲ್ಲಿದ್ದ ಮನೆಗೆ ಬಂದು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ, ಶುಕ್ರವಾರ ಏನೂ ಮಾಡೋಕ್ಕಾಗಿಲ್ಲ, ಶನಿವಾರ ದಿವಸ ಫನ್ ವರ್ಲ್ಡಿಗೆ ಹೋಗಿದ್ವಿ. ಮಕ್ಕಳು ನಾವು ಎಲ್ಲ ನೀರಲ್ಲಿ ಆಟ ಆಡಿ ಗೇಮ್ಸ್ ಎಲ್ಲ ಆಡಿದರು. ನನಗೆ ಸ್ವಲ್ಪ ಆರಾಮಿಲ್ಲದ ಕಾರಣಕ್ಕೆ ನಾನು ಜಾಸ್ತಿ ಯಾವುದ್ರಲ್ಲಿ ಹೋಗಿಲ್ಲ. ನನ್ನ ಮಕ್ಕಳೆಲ್ಲ ಭಾಳ ಎಂಜಾಯ್ ಮಾಡಿದರು. ಅವ್ರಿಗೆ ಭಾಳ ದಿನದ ಆಸೆ ಇತ್ತು ಹಿಂಗೆ ವಂಡರ್ಲಾಕ್ಕೆ ಹೋಗ್ಬೇಕಂತ. ಮೈಸೂರಾಗ ಹೋಗೋಕ್ಕಾಗಲಿಲ್ಲ. ಬೆಂಗಳೂರಾಗ ಫನ್ ವರ್ಲ್ಡ್ ಅಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ. ಒಬ್ಬೊಬ್ಬರಿಗೆ 1000 ರೂಪೀಸ್ ಏನೋ ಟಿಕೆಟ್ ಇತ್ತು. ಎಲ್ಲರೂ ಹೋಗಿದ್ವಿ. ನಮ್ಮ ತಂಗಿ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಮತ್ತು ಅಲ್ಲಿ ಬೆಂಗಳೂರಾಗಿರೋ ಒಬ್ಬ ಅಕ್ಕ, ಅವ್ರ ಮಕ್ಕಳು ಎಲ್ಲ ಒಂದೇ ಹೋಗಿ ಬೆಳಗ್ಗೆ 10 ಗಂಟೆಗೆ ಹೋದರು. ಸಾಯಂಕಾಲ 6:30 ತನಕ ಇತ್ತಲ್ಲಿ. 4:30 ತನಕ ನೀರಿನಾಗ ಆಟ ಆಡೋದಿತ್ತು. ಮತ್ತು ನೆಕ್ಸ್ಟ್ ಗೇಮ್ಸ್ ಎಲ್ಲ ಆಡಿದರು. ಚೆನ್ನಾಗಿತ್ತು. ಭಾಳ ಎಂಜಾಯ್ ಮಾಡಿದರು. ಅದು ಭಾಳ ದಿನದ ಆಸೆನ ಈ ಸಲ ಪೂರ್ತಿ ಮಾಡಿದ್ವಿ ಅನ್ನೋ ಖುಷಿ ನಮಗಿತ್ತು. ಈ ಮದುವೆ ಬಟ್ಟೆ ಒಲೆ ಬ್ಯುಸಿಯಾಗಿ ಅವ್ರಿಗೆಲ್ರಿಗೂ ಕರ್ಕೊಂಡು ಹೋಗಿದ್ದಿಲ್ಲ, ಯಾವುದೇ ಎಂಜಾಯ್ಮೆಂಟ್ ಇದ್ದಿಲ್ಲ. ಇದೊಂದು ಆಡಿಸ್ಕೊಂಬಂದು ನಮಗೂ ಖುಷಿ ಆಯಿತು, ಅವ್ರಿಗೂ ಖುಷಿಲಿದ್ದ ಆಟ ಆಡಿದರು. ಇಲ್ಲಿರೋದು ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಮಕ್ಕಳು, ಹೆಣ್ಮಕ್ಳು, ಗಂಡು ಹುಡುಗರು. ಇದು ಆಟ, ಈ ಜೋಕಲ್ಲಿ ನಾವು ಆಟ ಆಡಿದ್ವಿ. ಇದರಲ್ಲಿ ನಮ್ಮ ಮಕ್ಕಳು ಆಡಿದರು, ನಾವು ಆಡಲಿಲ್ಲ. ಅಕ್ಕನ ಮಗಳು ಅಕ್ಕಿ ಲಾಸ್ಟ್ ಈವ್ನಿಂಗು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಎಲ್ಲರೂ ಮನೆಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಮತ್ತು ತಿರುಗಿ ದಿನ ಸಂಡೇ ಕೋಟಿಲಿಂಗಕ್ಕೆ ಪ್ಲ್ಯಾನ್ ಮಾಡಿ ಒಂದು ಮಿನಿ ಬಸ್ ಮಾಡ್ಕೊಂಡು ಎಲ್ಲರೂ ರೆಡಿಯಾಗಿ ಬೆಳಗ್ಗೆನೇ ಮನೆಯಲ್ಲೇ ಅಡುಗೆ ಮಾಡಿ ಬಸ್ ಹತ್ತಿದ್ವಿ. 7:30-8 ಗಂಟೆ ಆಯಿತು ನಾವು ಬಸ್ ಹತ್ತೀವಿ. ಟಿಫನ್ ಮನೆಗೆ ಮಾಡಿದ್ದಿಲ್ಲ. ಹೊಟ್ಟೆ ಹಸ್ತಿರೋ ಹುಡುಗರು ಅಲ್ಲೇ ಇದ್ರಾಗ ವ್ಯಾನಾಗೆ ಮಾಡಿದರು. ಕೋಟಿಲಿಂಗೇಶ್ವರಗೆ ಬರೋತ್ತಿಗೆ ಮಿನಿಮಮ್ 10:30-11 ಗಂಟೆ ಆಗಿತ್ತು. ಇಲ್ಲೆಲ್ಲ ಭಾಳ ಚೆನ್ನಾಗಿತ್ತು. ಇದು ಶ್ರೀ ಮಂಜುನಾಥ ಫಿಲಿಮ್ ತೆಗ್ದಿದ್ರಲ್ಲ, ಅದರಲ್ಲಿ ನೋಡಿದ್ದು. ಭಾಳ ದಿನದ ಆಸೆ ಇತ್ತು ನೋಡ್ಬೇಕನ್ನೋದು. ಇವತ್ತು ಪೂರ್ತಿ ಆಯಿತು ಅದನ್ನು ನೋಡಿ.
ಫೋಟೋಶೂಟ್ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಆದಿಯೋಗಿ ಈಶಾ ಫೌಂಡೇಶನ್ ಅಲ್ಲಿ ಹೋದ್ವಿ ಸೀದಾ. ಇದು ನಮ್ಮ ಟ್ರಿಪ್ಪಲ್ಲಿ ಪ್ಲ್ಯಾನ್ ಇರಲಿಲ್ಲ, ಆದ್ರೂ ಅಲ್ಲೇ ಹತ್ರ ಆಯ್ತು ಅಂತೇಳಿ ನಮ್ಮ ಅಕ್ಕನ ಮಗ ಹಿಂಗೆ ಬೆಂಗ್ಳೂರಿಗೆ ಹೋಗೋ ದಾರಾಗೆ ಐತೆ ನೋಡೋಗೋಣ ಅಂದಿದ್ದಕ್ಕೆ ಅಲ್ಲಿ ಹೋದ್ವಿ. ಚೆನ್ನಾಗಿತ್ತು, ಅಲ್ಲಿ ನೋಡಿದ್ದು ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಭಾಳ ಚೆನ್ನಾಗಿತ್ತು. ನಾವೆಲ್ಲ ವೀಡಿಯೋದಲ್ಲಿ ಮತ್ತು ಇವರೆಲ್ಲ ರೀಲ್ಸಲ್ಲಿ ತೋರಿಸ್ತಿದ್ರಲ್ಲ ನೋಡಿದ್ವಿ. ಇದನ್ನು ಹತ್ರದಿಂದ ನೋಡಿ ಭಾಳ ಖುಷಿಯಾಯಿತು. ಮುಂದೆ ಒಂದು ಎಂಟ್ರೆನ್ಸ್ ಒಂದು ದೇವರಿದೆ, ಅಲ್ಲೆಲ್ಲ ವೀಡಿಯೋ ಅಲೋ ಇರಲಿಲ್ಲ, ಅಲ್ಲೆಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಫೋಟೋ ತಗೊಳಕ್ಕೂ ಆಗಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಸೀದಾ ಬೆಂಗಳೂರು ಕಡೆ ಹೋದರೆ ಮಲ್ಲೇಶ್ವರಂಗೆ ಹೋದ್ವಿ. ಶಾಪಿಂಗ್ ಮಾಡಬೇಕು, ಮಕ್ಕಳೇನೋ ತಗೊಂತಂದ್ರು. ಅಲ್ಲೆಲ್ಲ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಂಗೆ ಮನೆಗೆ ಹೋಗಿ ಊರಿಗೆ ರೆಡಿ ಆಗ್ಬೇಕು ಇವತ್ತು ಅಂತೇಳ್ಬಿಟ್ಟು ಎಲ್ಲರೂ ಊರಿಗೆ ರೆಡಿಯಾಗಿ ಕೂತಿದ್ವಿ, ಊರಿಗೆ ಹೋಗೋಣ ಅಂಥೇಳಿ. ಇದು 3 ದಿನದ ಟ್ರಿಪ್ ಇಲ್ಲಿಗೆ ಮುಗೀತು. ಈ ವಿಡಿಯೋದಲ್ಲಿ ಕಷ್ಟಪಟ್ಟು ಮಾತಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.